ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಮಾತನಾಡೋಕೆ ಹೊರಟಿರೋ ವಿಷಯ ಕೇವಲ ರಾಜಕೀಯಕ್ಕೆ ಸಂಬಂಧಿಸಿದ್ದಲ್ಲ. ಇದು ದೇಶದ ಕೋಟ್ಯಾಂತರ ಯುವ ಜನತೆಯ ರಾತ್ರಿ ಹಗಲು ಕಷ್ಟಪಟ್ಟು ಓದೋ ವಿದ್ಯಾರ್ಥಿಗಳ ಮತ್ತು ಅವರ ಕನಸುಗಳಿಗಾಗಿ ಸಾಲ ಸೋಲ ಮಾಡಿ ಶ್ರಮಿಸೋ ಪೋಷಕರ ವಿಷಯಕ್ಕೆ ಸಂಬಂಧಿಸಿದ್ದು. ಕಳೆದ ಕೆಲವು ದಿನಗಳಿಂದ ದೇಶಾದ್ಯಂತ ದೊಡ್ಡ ಮಟ್ಟದ ಬಿರುಗಾಳಿ ಎಬ್ಬಿಸಿದ್ದ ನೀಟ್ ಯುಜಿ ಪರೀಕ್ಷೆ ಅಕ್ರಮ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಈಗ ಅತ್ಯಂತ ನಿರ್ಣಾಯಕ ಘಟ್ಟ ತಲುಪಿದೆ. ಜಂತರ್ ಮಂತರ್ನಿಂದ ಹಿಡಿದು ದೆಹಲಿಯ ಬೀದಿ ಬೀದಿಗಳಲ್ಲಿ ನಡೆದಿರೋ ಹೋರಾಟದ ಫಲವಾಗಿ ಕೊನೆಗೂ ಕೇಂದ್ರ ಸರ್ಕಾರ ಬಗ್ಗಿದೆ. ತೀವ್ರ ಜನಾಕ್ರೋಶ ಹಾಗೂ ವಿಪಕ್ಷಗಳ ತೀವ್ರ ಒತ್ತಡಕ್ಕೆ ಮಣಿದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಶನಿವಾರ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಆದ್ರೆ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಶಿಕ್ಷಣ ಸಚಿವರ ರಾಜೀನಾಮೆ ಸಿಕ್ತಿದ್ದಂತೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಆದ್ರೆ ಪ್ರಧಾನಿ ಮೋದಿ ದೇಶದ ಯುವಜನತೆಯ ಕ್ಷಮೆ ಯಾಚಿಸಬೇಕು, ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಅಂತ ಸವಾಲ್ ಹಾಕಿದ್ದಾರೆ. ಅಷ್ಟಕ್ಕೂ ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಅಷ್ಟೊಂದು ಭೀಕರ ದಾಳಿ ನಡೆದಿತ್ತ. 19 ವರ್ಷದ ಯುವಕ ಕಣ್ಣಿನ ದೃಷ್ಟಿ ಕಳೆದುಕೊಳ್ಳುವಂತಾಗಿದ್ದು ಹೇಗೆ? ಅಮಿತ್ ಶಾಗೆ ರಾಹುಲ್ ಗಾಂಧಿ ಬರೆದ ಪತ್ರದಲ್ಲೇನಿದೆ? ಕಾಂಗ್ರೆಸ್, ಎಎಪಿ ಮತ್ತು ಇತರೆ ಪಕ್ಷಗಳು ಹೇಳುತ್ತಿರೋದಾದ್ರೂ ಏನೋ? ಈ ಇಡೀ ಡ್ರಾಮಾದ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಸರಳವಾಗಿ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾನೇ ಇಂಪಾರ್ಟೆಂಟ್ ವಿಷಯಗಳಿವೆ. ಬಾಸ್, ಮೊದಲಿಗೆ ಈ ಹೋರಾಟ ಹೇಗೆ ಶುರುವಾಯಿತು ಅಂತ ಸ್ವಲ್ಪ ಫ್ಲಾಶ್ ಬ್ಯಾಕ್ಗೆ ಹೋಗಿ ನೋಡೋಣ. ನೀಟ್ ಪರೀಕ್ಷೆ ಅಂದ್ರೆ ಸುಮ್ಮನೆ ಅಲ್ಲ. ಪ್ರತಿಯೊಬ್ಬ ಮೆಡಿಕಲ್ ಆಸ್ಪಿರೆಂಟ್ ತಮ್ಮ ಜೀವನದ ವರ್ಷಗಟ್ಟಲೆ ಸಮಯವನ್ನ ಸುಖ ಸಂತೋಷಗಳನ್ನ ತ್ಯಾಗ ಮಾಡಿ ಓದಿರ್ತಾರೆ. ಆದ್ರೆ ಎಕ್ಸಾಮ್ ಮುಗಿದು ರಿಸಲ್ಟ್ ಬರೋ ಹೊತ್ತಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ, ಕೋಟಿ ಕೋಟಿ ರೂಪಾಯಿಗೆ ಪೇಪರ್ ಮಾರಾಟವಾಗಿದೆ ಅನ್ನೋ ಸುದ್ದಿ ಬಂದ್ರೆ ಆ ವಿದ್ಯಾರ್ಥಿಗಳ ಮನಸ್ಥಿತಿ ಏನಾಗ್ಬೇಡ. ಇದೇ ಆಕ್ರೋಶವೇ ಜೂನ್ 20ರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯಾಗಿ ಹೊರಹೊಮ್ಮಿತ್ತು. ಸಿಜೆಪಿ ನೇತೃತ್ವದಲ್ಲಿ ಆರಂಭವಾದ ಈ ಹೋರಾಟಕ್ಕೆ ನಂತರ ಅತ್ಯಂತ ದೊಡ್ಡ ಬಲ ಸಿಕ್ಕಿದ್ದು ಪ್ರಸಿದ್ಧ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತಾಗ. ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹದ ಸುದ್ದಿ ಇಡೀ ದೇಶಕ್ಕೆ ಹರಡುತ್ತಿದ್ದಂತೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿನ ವಿದ್ಯಾರ್ಥಿಗಳು, ಜೆನ್ಜಿ ಯುವಕರು ಈ ಆಂದೋಲನಕ್ಕೆ ಧುಮುಕಿದ್ರು. ಶಿಕ್ಷಣ ವ್ಯವಸ್ಥೆಯಲ್ಲಿನ ಈ ಅಕ್ರಮಗಳಿಗೆ ಹೊಣೆ ಹೊರಬೇಕು ಮತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಕ್ಷಣ ರಾಜೀನಾಮೆ ನೀಡಬೇಕು ಅನ್ನೋದು ವಿದ್ಯಾರ್ಥಿಗಳ ಒಂದೇ ಒಂದು ಕಟ್ಟುನಿಟ್ಟಾದ ಬೇಡಿಕೆಯಾಗಿತ್ತು. ಆರಂಭದಲ್ಲಿ ಸರ್ಕಾರ ಇದನ್ನ ಅಷ್ಟಾಗಿ ಗಂಭೀರವಾಗಿ ತಗೊಳ್ಳಿಲ್ಲ. ಸಚಿವರನ್ನ ಬೇರೆ ಇಲಾಖೆಗೆ ವರ್ಗಾಯಿಸ್ತೀವಿ ಅನ್ನೋ ವರದಿಗಳೆಲ್ಲ ಹೊರಬಂದ್ವು. ಆದ್ರೆ ವಿದ್ಯಾರ್ಥಿಗಳು ನೋ ಕಾಂಪ್ರಮೈಸ್, ರಾಜೀನಾಮೆಯೊಂದೇ ನಮ್ಮ ಏಕೈಕ ಬೇಡಿಕೆ ಅಂತ ಪಟ್ಟು ಹಿಡಿದ್ರು. ಕೊನೆಗೂ ಯುವಶಕ್ತಿಯ ಹೋರಾಟಕ್ಕೆ ಮಣಿದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟು ನಿರ್ಗಮಿಸಲೇಬೇಕಾಯ್ತು. ಇತ್ತ ಶಿಕ್ಷಣ ಸಚಿವರ ರಾಜೀನಾಮೆ ಸುದ್ದಿ ಹೊರಬೀಳುತ್ತಿದ್ದಂತೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ಕರೆದು ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಾಹುಲ್ ಗಾಂಧಿ ತಮ್ಮ ಮಾತನ್ನ ಹೇಗೆ ಶುರು ಮಾಡಿದ್ರು ಗೊತ್ತಾ? ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೃಹತ್ ಗೆಲುವು ಸಿಕ್ಕಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕಿತ್ತು, ಅವರು ಹುದ್ದೆಯಿಂದ ನಿರ್ಗಮಿಸಿದ್ದು ಒಳ್ಳೆಯದೇ ಆಯ್ತು. ಆದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯ ಮೇಲೆ ನಿರಂತರವಾಗಿ ದಾಳಿ ನಡೆಯುತ್ತಿತ್ತು, ಅದನ್ನ ಖಾಸಗೀಕರಣಗೊಳಿಸಲಾಗ್ತಿತ್ತು. ಅಂತಹ ಕೃತ್ಯಗಳಿಗೆ ಈ ಬೃಹತ್ ಆಂದೋಲನವು ಸೂಕ್ತ ಉತ್ತರ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಇನ್ನ ಇಷ್ಟಕ್ಕೆ ನಿಲ್ಲದ ರಾಹುಲ್ ಗಾಂಧಿ ನೇರವಾಗಿ ಆರ್ಎಸ್ಎಸ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಆರ್ಎಸ್ಎಸ್ ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ಆಕ್ರಮಿಸಿಕೊಂಡಿದೆ. ಮೋದಿ ಅವರದ್ದು ತಪ್ಪಿದ್ರೆ ಆರ್ಎಸ್ಎಸ್ ನದ್ದು ಅಷ್ಟೇ ತಪ್ಪಿದೆ. ಅದು ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಗೆದ್ದಲಿನಂತೆ ಕೆಲಸ ಮಾಡಿದೆ. ಜ್ಞಾನ ಮತ್ತು ಶಿಕ್ಷಣದ ಮೇಲೆ ದೊಡ್ಡ ಮಟ್ಟದ ಆಕ್ರಮಣ ಎಸಗಲಾಗಿದೆ ಅಂತೇಳಿ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳನ್ನ ಬೆಂಬಲಿಸಿ ಆಡಿದ ಆ ಒಂದು ಮಾತು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹಾಗಾದ್ರೆ ಆ ಮಾತುಗಳಾದ್ರೂ ಏನು ಅಂದ್ರ ಅದನ್ನು ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ವಿದ್ಯಾರ್ಥಿಗಳು ಭಾರತದ ಭವಿಷ್ಯ, ಆದ್ರೆ ನರೇಂದ್ರ ಮೋದಿ ಅವರು ದೇಶದ ಗತಕಾಲ. ನೆನಪಿರಲಿ, ಗತಕಾಲವು ಎಂದಿಗೂ ಭವಿಷ್ಯದ ವಿರುದ್ಧ ಹೋರಾಡಿ ಗೆಲ್ಲಲು ಸಾಧ್ಯವಿಲ್ಲ. ಪ್ರತಿಭಟನೆಯಲ್ಲಿ ಗಾಯಗೊಂಡಿದ್ದ ಯುವತಿಯೊಬ್ಬಳು ಸೇರಿದಂತೆ ಹಲವು ವಿದ್ಯಾರ್ಥಿಗಳನ್ನ ಭೇಟಿಯಾದ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪಕ್ಷ ನಿಮ್ಮ ಪರವಾಗಿ ಗಟ್ಟಿಯಾಗಿ ನಿಲ್ಲಲಿದೆ. ಇದು ರೈತರು, ಕಾರ್ಮಿಕರು ಮತ್ತು ಬಡವರ ಗೆಲುವು. ಸಂವಿಧಾನಾತ್ಮಕ ಮಾರ್ಗದಲ್ಲಿ ನಿಮ್ಮ ಸ್ವಾಭಿಮಾನಕ್ಕಾಗಿ ದೃಢವಾಗಿ ನಿಲ್ಲುವುದೇ ನಿಜವಾದ ಧೈರ್ಯ. ಈ ಸರ್ಕಾರಕ್ಕೆ ಹೆದರಬೇಡಿ ಅಂತ ಭರವಸೆ ಕೊಟ್ಟಿದ್ದಾರೆ. ಈಗ ನಾವು ಮಾತನಾಡೋಕೆ ಹೊರಟಿರೋದು ಈ ಇಡೀ ಹೋರಾಟದ ಅತ್ಯಂತ ಕಪ್ಪು ಪುಟದ ಬಗ್ಗೆ. ಜುಲೈ 20ರಂದು ವಿದ್ಯಾರ್ಥಿಗಳು ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರಲು ಸಂಸತ್ ಚಲೋ ಮೆರವಣಿಗೆಯನ್ನ ಶಾಂತಿಯುತವಾಗಿ ಹಮ್ಮಿಕೊಂಡಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಬೀದಿಗೆ ಇಳಿದಿದ್ರು. ಆದ್ರೆ ಜಂತರ್ ಮಂತರ್ ಮತ್ತು ದೆಹಲಿ ರಸ್ತೆಗಳಲ್ಲಿ ನಡೆದಿರೋ ಪ್ರತಿಭಟನೆ ಪ್ರಜಾಪ್ರಭುತ್ವಕ್ಕೆ ಶೋಭೆ ತರುವಂತದ್ದಲ್ಲ. ಪೊಲೀಸರು ಪ್ರತಿಭಟನಾಕಾರರನ್ನ ತಡೆಯಲು ಅಶ್ರವಾಯು, ಲಾಠಿ ಚಾರ್ಜ್ ಅಷ್ಟೇ ಅಲ್ಲದೆ ಮಾರಕ ಪೆಲೆಟ್ ಗನ್ಗಳನ್ನ ಬಳಸಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ಇದರ ವಿರುದ್ಧ ರಾಹುಲ್ ಗಾಂಧಿ ಅವರು ಜುಲೈ 25ರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಅತ್ಯಂತ ಖಾರವಾದ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ರಾಹುಲ್ ಗಾಂಧಿ ಎತ್ತಿರುವ ಪ್ರಶ್ನೆಗಳು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿವೆ. ಪತ್ರದಲ್ಲಿ ರಾಹುಲ್ ಗಾಂಧಿ ಎತ್ತಿರುವ 4 ಪ್ರಮುಖ ಪ್ರಶ್ನೆಗಳು. ನಂಬರ್ 1,
19 ವರ್ಷದ ಸಾಹಿಲ್ ಲೋಚಬ್ ಕತೆ. ರಾಹುಲ್ ಗಾಂಧಿ 19 ವರ್ಷದ ಸಾಹಿಲ್ ಲೋಚಬ್ ಅನ್ನೋ ವಿದ್ಯಾರ್ಥಿಯನ್ನ ಭೇಟಿಯಾಗಿದ್ರು. ಆತ ಕೈಯಲ್ಲಿ ರಾಷ್ಟ್ರಧ್ವಜ ಹಿಡಿದು ಕೇವಲ ಪಾರದರ್ಶಕ ಪರೀಕ್ಷೆ ಬೇಕು ಅಂತ ಕೇಳ್ತಿದ್ದ. ಆದ್ರೆ ಪೊಲೀಸರು ಆತನ ಮೇಲೆ ಪೆಲೆಟ್ ಗನ್ ನಿಂದ ಗುಂಡು ಹಾರಿಸಿದ್ದಾರೆ. ಆ ಪೆಲೆಟ್ ಗುಂಡು ತಗಲಿ ಆ ಯುವಕ ಈಗ ತನ್ನ ಒಂದು ಕಣ್ಣಿನ ದೃಷ್ಟಿಯನ್ನೇ ಕಳೆದುಕೊಳ್ಳುವ ಹಂತದಲ್ಲಿದ್ದಾನೆ. ಇದು ಬ್ರಿಟಿಷರ ದೌರ್ಜನ್ಯವಲ್ಲ, ಸ್ವತಂತ್ರ ಭಾರತದಲ್ಲಿ ಮೋದಿ ಸರ್ಕಾರದ ಕ್ರೌರ್ಯ ಅಂತೇಳಿ ರಾಹುಲ್ ಗಾಂಧಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂಬರ್ 2, ಮಹಿಳಾ ವಿದ್ಯಾರ್ಥಿನಿಯರ ಮೇಲೆ ದೌರ್ಜನ್ಯ. ಪ್ರತಿಭಟನೆಯಲ್ಲಿ ಮಹಿಳಾ ವಿದ್ಯಾರ್ಥಿನಿಯರ ಮೇಲೂ ಪೊಲೀಸರು ಭೀಕರ ಹಲ್ಲೆ ನಡೆಸಿದ್ದಾರೆ. ಅವರ ಖಾಸಗಿ ಅಂಗಾಂಗಗಳನ್ನು ಗುರಿಯಾಗಿಸಿ ಹಲ್ಲೆ ನಡೆಸಲಾಗಿದೆ ಎಂಬ ಆರೋಪಗಳು ಕೇಳಿಬಂದಿದ್ದು, ಇದು ಅತ್ಯಂತ ಆಘಾತಕಾರಿ ಅಂತ ಹೇಳಿದ್ದಾರೆ. ನಂಬರ್ 3, ಅಮಿತ್ ಶಾಗೆ ನೇರ ಸವಾಲು. ದೆಹಲಿಯಲ್ಲಿ ನಿಯೋಜನೆಗೊಂಡಿರುವ ಭದ್ರತಾ ಪಡೆಗಳು ನೇರವಾಗಿ ಗೃಹ ಸಚಿವಾಲಯದ ವ್ಯಾಪ್ತಿಗೆ ಬರುತ್ತವೆ. ಗೃಹ ಸಚಿವರಾಗಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ವಿರುದ್ಧ ಇಂತಹ ಮಾರಕ ಶಸ್ತ್ರ ಮತ್ತು ಪೆಲೆಟ್ ಗನ್ ಬಳಕೆಗೆ ನೀವು ಅನುಮತಿ ಕೊಟ್ಟಿದ್ದೀರಾ? ಕೊಡದಿದ್ರೆ ಇದಕ್ಕೆ ಅನುಮತಿ ಕೊಟ್ಟವರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ನಂಬರ್ 4, ಸಾಮಾನ್ಯ ಉಡುಪಿನಲ್ಲಿದ್ದ ದಾಂಧಲೆಕೋರರು ಯಾರು? ಪ್ರತಿಭಟನೆಯಲ್ಲಿ ಲಾಠಿ ಹಿಡಿದು ವಿದ್ಯಾರ್ಥಿಗಳ ಮೇಲೆ ಕ್ರೂರವಾಗಿ ಹಲ್ಲೆ ನಡೆಸುತ್ತಿದ್ದ ಸಿವಿಲ್ ಡ್ರೆಸ್ ನಲ್ಲಿದ್ದ ವ್ಯಕ್ತಿಗಳು ಯಾರು? ಅವರು ಪೊಲೀಸ್ ಸಿಬ್ಬಂದಿಯೋ ಅಥವಾ ಸ್ವಯಂ ಸೇವಕರೋ? ಅವರನ್ನ ನಿಯೋಜಿಸಲು ಅಧಿಕಾರ ಕೊಟ್ಟವರು ಯಾರು ಅಂತ ರಾಹುಲ್ ಗಾಂಧಿ ಸ್ಪಷ್ಟನೆ ಕೇಳಿದ್ದಾರೆ. ಇದು ಕೇಂದ್ರದ ಅಹಂಕಾರದ ಸೋಲು. ಒಗ್ಗಟ್ಟಾದ ವಿಪಕ್ಷ ನಾಯಕರ ಆಕ್ರೋಶ. ಶಿಕ್ಷಣ ಸಚಿವರ ರಾಜೀನಾಮೆ ಹೊರಬೀಳ್ತಿದ್ದಂತೆ ಇಡೀ ವಿರೋಧ ಪಕ್ಷಗಳ ಒಕ್ಕೂಟ ಮೋದಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಪ್ರತಿಯೊಬ್ಬ ನಾಯಕರು ತಮ್ಮದೇ ಶೈಲಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಮಲ್ಲಿಕಾರ್ಜುನ್ ಖರ್ಗೆ, ವಿದ್ಯಾರ್ಥಿಗಳ ಧ್ವನಿಯು ಕೊನೆಗೂ ಅಹಂಕಾರಿ ಆಡಳಿತದ ಮನೆ ಬಾಗಿಲನ್ನು ತಲುಪಿದೆ. ಇದು ಸತ್ಯಕ್ಕೆ ಸಿಕ್ಕ ಜಯ, ಮೋದಿ ಅವರ ಹಠಮಾರಿತನಕ್ಕೆ ಎದುರಾದ ಸೋಲು ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ದೇಶದ ಯುವಕರ ಮೇಲೆ ಲಾಠಿ ಚಾರ್ಜ್ ಮತ್ತು ಪೆಲೆಟ್ ಗನ್ ಪ್ರಹಾರ ನಡೆಸಿದ್ದಕ್ಕಾಗಿ ಈಗ ಪ್ರಧಾನಿ ಮೋದಿ ಅವರು ಇಡೀ ಯುವಜನತೆಯ ಕ್ಷಮೆ ಯಾಚಿಸಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇನ್ನ ಎಎಪಿ ನಾಯಕ ಮತ್ತು ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಕೂಡ ರಿಯಾಕ್ಟ್ ಮಾಡಿದ್ದು ವಿಡಿಯೋ ಸಂದೇಶ ಹಂಚಿಕೊಂಡಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಸಿಕ್ಕ ದೊಡ್ಡ ಜಯ. ಯುವಜನರು ಮತ್ತು ಜೆನ್ಜಿ ಸುದೀರ್ಘವಾಗಿ ನಡೆಸಿದ ಸತ್ಯಾಗ್ರಹಕ್ಕೆ ಸರ್ಕಾರದ ಅಹಂಕಾರ ಮುರಿದು ಬಿದ್ದಿದೆ. ಹೋರಾಟದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ನನ್ನ ಅಭಿನಂದನೆಗಳು ಅಂತ ಹೇಳಿದ್ದಾರೆ. हमारे देश के युवाओं को, जेनजी को बहुत बधाई। बहुत खुशी की बात है, आप लोगों का संघर्ष रंग लाया। धर्मेंद्र प्रधान को अल्टीमेटली इस्तीफा देना पड़ा। ये पूरी डेमोक्रेसी की बहुत बड़ी जीत है। हमारे देश में लोगों का जनतंत्र से भरोसा ही उठ गया था। लोगों को लगने लगा था कि सरकारें सुनती नहीं है। जनता सरकारों के सामने चिल्लाती रहती थी, गिड़गिड़ाती रहती थी। हर चीज के लिए हम सरकार को हाथ जोड़ते रहते थे, पैर पकड़ते। सरकारें कभी सुनती नहीं थी। इतना बड़ा संघर्ष हुआ और अल्टीमेटली सरकार के अहंकार को झुकना पड़ा, जनता के सामने झुकना पड़ा। ये बहुत बड़ी जीत है, पूरे जनतंत्र की जीत है, डेमोक्रेसी की जीत है। और सरकार को भी अब समझ लेना चाहिए कि आपको जनता की सुननी पड़ेगी। ये डेमोक्रेसी है, डेमोक्रेसी इज बाय द पीपल, ऑफ द पीपल, फॉर द पीपल। मैं उम्मीद करता हूं कि सरकार नीट के सिस्टम को ठीक करेगी ताकि अगली साल अब से पेपर लीक होना बंद हो जाए इस देश के अंदर। अब हमारे बच्चों को आत्महत्या ना करनी पड़े। जय हिंद। ಇನ್ನ ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಕಾಂಗ್ರೆಸ್ ಹಿರಿಯ ನಾಯಕ ಭೂಪೇಂದ್ರ ಸಿಂಗ್ ಹೂಡಾ ಈ ರಾಜೀನಾಮೆ ತೀರಾ ಮುಂಚಿತವಾಗಿಯೇ ಬರಬೇಕಿತ್ತು ಅಂತ ಹೇಳಿದ್ದಾರೆ. ಸರ್ಕಾರ ಬೇಗ ನಿರ್ಧಾರ ತಗೊಂಡಿದ್ರೆ ಇಷ್ಟೊಂದು ಹಾನಿಯಾಗುತ್ತಿರಲಿಲ್ಲ. ದೇಶದ ಯುವಜನತೆ ಇಡೀ ಪರೀಕ್ಷಾ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನೇ ಕಳೆದುಕೊಂಡಿದ್ದಾರೆ. ಹಾಗಾಗಿ ಇಡೀ ಸಿಸ್ಟಮ್ ಅನ್ನೇ ಬದಲಾಯಿಸಿ ಹೊಸ ವ್ಯವಸ್ಥೆ ತರಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನ ಕಾಂಗ್ರೆಸ್ ಅಧಿಕೃತವಾಗಿ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಮೊದಲ ದಿನದಿಂದಲೂ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಸಂಸತ್ನಿಂದ ರಸ್ತೆಗಳ ಹೊರಗೆ ಹೋರಾಡಿದೆ. ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಸುಧಾರಿಸುವವರೆಗೆ ಈ ಹೋರಾಟ ನಿಲ್ಲೋದಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಸ್ನೇಹಿತರೆ, ಈ ಇಡೀ ಘಟನಾವಳಿಯನ್ನ ನೋಡ್ತಾ ಇದ್ರೆ ನಮಗೊಂದು ವಿಷಯ ಸ್ಪಷ್ಟವಾಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ನಾಗರಿಕರು, ವಿಶೇಷವಾಗಿ ಯುವಜನತೆ ಒಟ್ಟಾಗಿ ನಿಂತರೆ ಎಂತಹ ದೊಡ್ಡ ಸರ್ಕಾರವು ಮಂಡಿಯೂರುತ್ತದೆ ಅನ್ನೋದಕ್ಕೆ ಈ ನೀಟ್ ಹೋರಾಟವೇ ಸಾಕ್ಷಿ. ಆದ್ರೆ ಇಲ್ಲೊಂದು ಮುಖ್ಯವಾದ ಪ್ರಶ್ನೆ ಉಳಿಯುತ್ತೆ. ಕೇವಲ ಒಬ್ಬ ಶಿಕ್ಷಣ ಸಚಿವರ ರಾಜೀನಾಮೆಯಿಂದ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿರೋ ಲೋಪದೋಷಗಳು ಸರಿ ಹೋಗ್ಬಿಡ್ತಾವ? ವರ್ಷ ಪೂರ್ತಿ ಕಷ್ಟಪಟ್ಟು ಹೆತ್ತವರ ಹಣ ಖರ್ಚು ಮಾಡಿ ಓದೋ ವಿದ್ಯಾರ್ಥಿಗಳಿಗೆ ಪೇಪರ್ ಲೀಕ್ ಅನ್ನೋ ಭೂತ ಪದೇ ಪದೇ ಕಾಡಬಾರ್ದು ಅಂದ್ರೆ ಇಡೀ ಪರೀಕ್ಷಾ ಪ್ರಾಧಿಕಾರ ಮತ್ತು ಎಕ್ಸಾಮ್ ಸಿಸ್ಟಮ್ ನಲ್ಲಿ ಮೂಲಭೂತ ಬದಲಾವಣೆಗಳು ಬರಬೇಕು. ಹಕ್ಕು ಕೇಳಿದ ವಿದ್ಯಾರ್ಥಿಗಳ ಮೇಲೆ ಲಾಠಿ, ಪೆಲೆಟ್ ಗನ್ ಬೀಸೋದಲ್ಲ, ಅವರಿಗೆ ನ್ಯಾಯ ಒದಗಿಸೋದು ಸರ್ಕಾರದ ಜವಾಬ್ದಾರಿ. ಈ ಬಗ್ಗೆ ನೀವೇನಂತೀರಾ? ಶಿಕ್ಷಣ ಸಚಿವರ ರಾಜೀನಾಮೆಯಿಂದ ನೀಟ್ ಅಕ್ರಮಗಳಿಗೆ ಪೂರ್ಣ ವಿರಾಮ ಬೀಳುತ್ತಾ? ರಾಹುಲ್ ಗಾಂಧಿ ಅವರು ಅಮಿತ್ ಶಾಗೆ ಕೇಳಿರೋ ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರ ಉತ್ತರ ನೀಡಬೇಕಾ? ಪ್ರಧಾನಿ ಮೋದಿ ಅವರು ವಿದ್ಯಾರ್ಥಿಗಳ ಕ್ಷಮೆ ಕೇಳಬೇಕಾ? ನಿಮ್ಮ ಅನಿಸಿಕೆ ಏನೇ ಇದ್ರೂ ಯಾವುದೇ ಸಂಕೋಚವಿಲ್ಲದೆ ಕೆಳಗಡೆ
ಕಮೆಂಟ್ಸ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಮುಖ್ಯವಾಗಿ ವಿದ್ಯಾರ್ಥಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಬೆಂಬಲ ನೀಡಲು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.